ಶ್ರೀರಾಮನ ಹಬ್ಬಕ್ಕೆ ಇಡೀ ದೇಶವೇ ಸರ್ವ ರೀತಿಯಲ್ಲೂ ಕೂಡ ಸಿದ್ಧವಾಗ್ತಾ ಇದೆ. ತಮ್ಮ ಭಕ್ತಿ ಭಾವವನ್ನು ಬಗೆಯಲ್ಲಿ ರಾಮ ಭಕ್ತರು ಹೊರಹಾಕ್ತಾ ಇದ್ದಾರೆ. ಎಲ್ಲೆಡೆ ಈಗ ರಾಮನದ್ದೇ ಜಪ, ರಾಮನದ್ದೇ ಆರಾಧನೆ. ಈ ಪುಣ್ಯಕ್ಷಣದ ಸಂದರ್ಭದಲ್ಲಿ ಲಹರಿ ಮ್ಯೂಸಿಕ್ ಸಂಸ್ಥೆಯ ಮಾಲೀಕರಾದ ವೇಲೂರವರು ಸನಾತನ ಅಯೋಧ್ಯೆ ಕಾ ರಾಮ್ ಗೀತೆಯನ್ನು ಬಿಡುಗಡೆಗೊಳಿಸಿದ್ದಾರೆ. ಎಸ್ಎನ್ ಸಂಸ್ಥೆ ಅರ್ಪಿಸಿರುವಂತಹ ರಾಮನ ಕುರಿತಾದ ಈ ಹಾಡು 14 ಭಾಷೆಯಲ್ಲಿ ಹೊರಬರಲಿದ್ದು ತನುಶ್ರೀ ಆರ್ ಅದ್ಭುತ ಕಂಠ ಸಿರಿಯಿದೆ. ತನುಶ್ರೀ ತಂದೆ ರಾಘವೇಂದ್ರ ಅವರೇ ಇದಕ್ಕೆ ಸಾಹಿತ್ಯವನ್ನು ಬರೆದಿರುವುದು ವಿಶೇಷದ ಸಂಗತಿ. ವಿನಯ್ ರಂಗದೋಳ್ ವಾದ್ಯ ಸಂಯೋಜಕರಾಗಿದ್ದಾರೆ. ಸ್ವರೂಪ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ರೆಕಾರ್ಡ್ ಆಗಿರುವಂತಹ ಅದ್ಭುತ ಸಾಹಿತ್ಯ ಈ ಹಾಡು ಲಹರಿ ಮ್ಯೂಸಿಕ್ ಆಡಿಯೋದಡಿ ಹೊರಹೊಮ್ತಾ ಇರೋದು ಸಂತಸದ ವಿಚಾರ ಅಂತ ಹೇಳಿ ಲಹರಿ ವೇಲು ಹಾಗೂ ಗಾಯಕಿ ಖುಷಿಯನ್ನು ಪಟ್ಟಿದ್ದಾರೆ. ಶುಭ ಶನಿವಾರ, ಬಹಳ ಸಂತೋಷವಾದ ದಿನ. ಈಗ ತಾನೇ ಒಂದು ಪ್ರೆಸ್ ಮೀಟ್ ಆಯಿತು. ಆ ಪ್ರೆಸ್ ಮೀಟ್ ಅಲ್ಲೂ ರಾಮನೇ, ಇವಾಗ ಕಂಟಿನ್ಯೂಟಿ ಪ್ರೆಸ್ ಮೀಟ್ ಕೂಡ ಶ್ರೀರಾಮನೇ. ಎಲ್ಲಿ ನೋಡಿದ್ರು ಕೂಡ 141 ಕೋಟಿ ಜನ ಭಾರತ ದೇಶದಲ್ಲಿ ರಾಮ 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 ರಾಮ. 550 ವರ್ಷ ಆದ್ಮೇಲೆ ಅಯೋಧ್ಯೆ ದೇವರು ಪ್ರಾಣ ಪ್ರತಿಷ್ಠಾನ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಈ ಟೈಮಲ್ಲಿ, ಈ ಸಮಯದಲ್ಲಿ ನಮ್ಮ ಭಾಗ್ಯ ಏನಂತಂದ್ರೆ ಒಂದು ಅದ್ಭುತವಾದ ಹಾಡನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ 10 ಲ್ಯಾಂಗ್ವೇಜ್ ಅಲ್ಲಿ. ಇವತ್ತು ಮೊಟ್ಟ ಮೊದಲಿಗೆ ಹಿಂದಿನಲ್ಲಿ ಇವತ್ತು ಬೆಳಿಗ್ಗೆ 6 ಗಂಟೆ 3 ನಿಮಿಷಕ್ಕೆ ಲಹರಿ ಮ್ಯೂಸಿಕ್ ಮತ್ತೆ MRT ಮ್ಯೂಸಿಕ್ ನಲ್ಲಿ ಬಿಡುಗಡೆ ಮಾಡಿದ್ದೇವೆ. ಸೊ ಅದನ್ನ ತಾವೆಲ್ಲ ನೋಡಬೇಕು. ಹಾಡಿದಂತ ಅದ್ಭುತವಾಗಿ ಹಾಡಿದ್ದಾರೆ ಗಾಯಕಿ ತನುಶ್ರೀ ಅವರು. ತಂದೆಯವರು ಸಾಹಿತ್ಯ ಬರೆದಿದ್ದಾರೆ ಹಿಂದಿನಲ್ಲಿ. ಮತ್ತೆ ಅಫ್ಕೋರ್ಸ್ ಪೂಜಾ ಅವರು, ಮನೋಜ್ ಅವರು ಎಲ್ಲ ಸೇರಿ ಒಟ್ಟಿಗೆ ಪ್ರಾಜೆಕ್ಟ್ ಅನ್ನ ತಂದಿದ್ದಾರೆ. ತುಂಬಾ ಎಕ್ಸ್ಟ್ರಾರ್ಡಿನರಿ ರೆಸ್ಪಾನ್ಸ್ ಬರ್ತಾ ಇದೆ. ಬೆಳಿಗ್ಗೆ 6 ಗಂಟೆ 3 ನಿಮಿಷ ಲಾಂಚ್ ಮಾಡಿದಾಗಿಂದ ನಾನು ಇವತ್ತು ಪಾರ್ಕಲ್ಲಿ ಹೋದಾಗ ಗುಡ್ ಮಾರ್ನಿಂಗ್ ಅಂತ ಯಾರಿಗೂ ಹೇಳಿಲ್ಲ ಸರ್. ನಾನು ಜೈ ಶ್ರೀರಾಮ್ ಅಂತ ಗುಡ್ ಮಾರ್ನಿಂಗ್ ಇಂಗ್ಲೀಷ್ ಬಿಟ್ಟೋದವರು. ಸೊ ನಾವ್ಯಾಕೆ ಅದನ್ನ ಬ್ರಿಟಿಷ್ ಬಿಟ್ಟೋಗಿದ್ದು ವರ್ಡ್ ನಾವೇ ಕೇಳ್ಬೇಕು ಅಂದ್ಬಿಟ್ಟು ಜೈ ಶ್ರೀರಾಮ್ ಅಂತ ಬಹಳ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರಲ್ಲ ಜನ.